हरिः ओम्। आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदम् सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयान् तान् नमस्ते गुरून्मम। हरिः ओम्। श्रीशापाहि अनन्तकोटिब्रह्माण्डनायक रमा ब्रह्म रुद्र इन्द्रादिवन्द्या भक्तवत्सला भवरोगवैद्या शरणागतवज्रपञ्जरा पद्बान्धवानाथबन्धो निमित्तबन्धो पतितपावना महारोगनिवारण महादुरितनिवारण महाभयनिवारण महाबन्धविमोचन भयकृद्भयविनाशन कृपावारिधि देवदेवोत्तमा देवशिखामणि कपटनाटकसूत्रधारा नित्यरळु नित्या सत्यसङ्कल्पा मुक्ता मुक्तनियामका मोक्षधरा सुवैकुण्ठपति वैकुण्ठविहारी त्रिधाम त्रिगुणवर्जिता जगज्जन्मादिकारण जगत्पते जगदच्युतभिन्ना जगदीशा जगदुद्धारा जगत्स्वामी जगद्विलक्षणा जगन्नाथा विश्वकुटुम्बी विराटमूर्ति हे मंगलांगा हे शुभांगा परम मंगलमूर्ति कोमलांगा कोमलांगा कोमलांगा। ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ 40ನೆಯ ಗದ್ಯ ಕೋಮಲಾಂಗ. ಶ್ರೀ ಪುರಂದರದಾಸರು ಭಗವಂತನ ದಿವ್ಯ ನಾಮ ಕೋಮಲಾಂಗ ಅಂತ ಪರಿಚಯಿಸ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿರುವುದು, ಕೋಮಲಾಂಗ ಅಂದರೆ ಏನು? ಕೋಮಲಾಂಗ ಇವನ್ಯಾರು? ಎರಡು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಕೋಮಲಾಂಗ ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್, ಅತ್ಯಂತ ಸೂಕ್ಷ್ಮವಾದುದನ್ನು ಕೋಮಲ ಎಂದು ಕರೆಯುತ್ತಾರೆ. ನೋಡಿ, ಕೋಮಲ ಸಾಧಾರಣವಾಗಿ ನಮಗೆ ಅತ್ಯಂತ ಮೃದುವಾಗಿರ್ತಕ್ಕಂಥದ್ದು ಯಾವುದೋ, ಅತಿ ಸೂಕ್ಷ್ಮವಾದ ಯಾವುದೋ, ಅದಕ್ಕೆ ಕೋಮಲ ಅಂತ ಶಬ್ದದಲ್ಲಿ ನಾವು ಕರೆಯೋ ವಾಡಿಕೆ ಇದೆ. ಇದು ಎಲ್ಲರಿಗೂ ಪರಿಚಯವಾಗಿರ್ತಕ್ಕಂಥ ಶಬ್ದ. ಅಂತೆಯೇ ಅತ್ಯಂತ ವಿಶಾಲವಾದ ಆಕಾಶ, ಅದನ್ನು ಮೀರಿದ ಬಾಹ್ಯಾಕಾಶವು ಕೋಮಲ ಶಬ್ದದಿಂದ ಗುರುತಿಸುವುದು. ಭಗವಂತನ ಯಾವ ಗುಣ ನಾಮ ಆಕಾರಗಳು ಸದಾ ನಿತ್ಯವೇ ಆಗಿರುತ್ತದೆ. ಅತ್ಯಂತ ಸತ್ಯವಾದ ಎಲ್ಲಾ ಗುಣಗಳು ಸೂಕ್ಷ್ಮವಾದುದರಿಂದ ಅಣುವಾದ ಯಾವ ಸೂಕ್ಷ್ಮ ಪದಾರ್ಥವೂ ನಿತ್ಯವೇ ಆಗಿರುತ್ತದೆ. ನಾವು ಪರಮಾಣು ಅಂತ ಹೇಳ್ತೀವಿ. ಯಾವುದು ಪರಮಾಣು?
ಯಾವುದಕ್ಕೆ ನಾಶವೇ ಇಲ್ಲವೋ ಅದಕ್ಕೆ ಪರಮಾಣು ಅಂತ ಹೆಸರು ಪದಾರ್ಥದಲ್ಲಿ. ಅದನ್ನ ಹೇಗಿರುತ್ತೆ? ಅದು ಅತ್ಯಂತ ಕೋಮಲವಾಗಿರುತ್ತೆ, ಮೃದುವಾಗಿರುತ್ತೆ. ಇದನ್ನು ದಾಸರು ಕೋಮಲಾಂಗ ಅಂತ ಶಬ್ದದಿಂದ ತಿಳಿಸಿದ್ದಾರೆ. ಶಾಸ್ತ್ರದಲ್ಲಿ ಅತ್ಯಂತ ಅಣುವಾದ ಪದಾರ್ಥಗಳು ಯಾವುದು ಅಂತ ಹೇಳಿದಾಗ ಪರಮಾಣು ಎಂಬತಕ್ಕಂಥದ್ದು ಜಡ ಪದಾರ್ಥ. ಆದರೆ ನಮ್ಮ ವಿವಕ್ಷ ಚೇತನದಲ್ಲಿ ಮೊದಲಿರಬೇಕು. ಎಲ್ಲ ಜಡವು ಚೇತನದ ಅಧೀನ. ಆದ್ದರಿಂದ ಪರಮ ಮುಖ್ಯ ವೃತ್ತಿ ನಾವು ಚೇತನಲ್ಲೇ ಕಾಣಬೇಕೇ ಹೊರತು ಜಡದಲ್ಲಿ ಅಲ್ಲ. ಯಾಕಂದ್ರೆ ಜಡದಲ್ಲಿ ತಾನು ಪರಮಾಣುವಾಗಿರಲಿ, ಅತಿ ಬೃಹತ್ತಾಗಿರಲಿ, ಅತಿ ವಿಸ್ತಾರವಾಗಿರಲಿ, ಅತಿ ಭಾರವಾಗಿರಲಿ, ಹೇಗಿದ್ದರೂ ಅದಕ್ಕೇನಾದ್ರೂ ಅರಿವಿದೆಯೇನು? ಏನೂ ಇಲ್ಲ, ಅರಿವೇ ಇಲ್ಲ. ಅರಿವೇ ಇಲ್ಲದಲ್ಲಿ ನಾವು ಚಿಂತಿಸಿ ಫಲವೇನು? ಒಬ್ಬ ಕುರುಡ ಇರ್ತಾನೆ, ಅವನ ಮುಂದೆ ನಾವು ವಿವಿಧವಾದ ಬೇರೆ ಬೇರೆ ಬಣ್ಣದ ಚಿತ್ರಗಳನ್ನು ತೋರಿಸ್ತಾ ಹೋದರೆ ಏನಾದ್ರೂ ಪ್ರಯೋಜನ ಆಗತ್ತೇನು? ಇದು ಯಾವ ಬಣ್ಣ, ಇದು ಯಾವ ಅಂಗ ಅಂತ ಭಗವಂತನ ವಿವಿಧ ರೂಪಗಳನ್ನ, ವಿವಿಧ ವರ್ಣದ ರಂಜಿತ ಗೊಂಬೆಗಳನ್ನ ತೋರಿಸ್ತಾ ಹೋದರೆ ಕುರುಡನಿಗೆ ಹೇಗೆ ಪ್ರಯೋಜನವೇ ಇಲ್ವೋ ಹಾಗೆ ಜಡದ ಮಹತ್ವವನ್ನು ನಾವು ವಿಸ್ತಾರವಾಗಿ ತಿಳಿತಕ್ಕಂಥದ್ದಲ್ಲ, ಚೇತನದ ವಿಸ್ತಾರವನ್ನು ನಾವು ತಿಳಿಬೇಕು. ಅಲ್ಲೂ ಪರಮಚೇತನ ಯಾರು? ಭಗವಂತ. ಅವನ ಗುಣಗಳನ್ನು ತಿಳಿಯುವುದರಲ್ಲೇ ಮಹತ್ವ ಇದೆ ಹೊರತು ಅದೇ ಚೇತನವಾಗಿರ್ತಕ್ಕಂಥ ಜೀವನ ಮಹತ್ವವನ್ನು ತಿಳಿಯೋದು ಸಹ ಅತಿ ಪ್ರಾಮುಖ್ಯ ಅನಿಸುವುದಿಲ್ಲ. ಆದರೆ ತಿಳಿಯಲೇಬೇಕು. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪ್ರತಿ ಜೀವರು ಅಣುವಾಗಿದ್ದಾರೆ. ಹೌದು, ಇದನ್ನು ವಿಜಯದಾಸರು ಅತ್ಯಣು ಎಂಬತಕ್ಕಂಥ ಒಂದು ಸುಡಾದಿ ಪದ್ಯದಿಂದ ತೋರಿಸಿದ್ದಾರೆ. ಅಲ್ಲಿ ಅತ್ಯಣು ಅಂತ ಹೇಳಿ ಅಂದ್ರೆ ಏನರ್ಥ? ಭಗವಂತ ಅಣುವಿನಲ್ಲಿ ಅಣುವಾಗಿರ್ತಕ್ಕಂಥ ಅತ್ಯಣು, ಅತೀಯವಾದ ಅಣು ಭಗವಂತ ಎಂಬತಕ್ಕಂಥದ್ದೇ ವಿಜಯದಾಸರ ಅಭಿಪ್ರಾಯವಾಗಿದೆ. ಅದನ್ನ ಇಲ್ಲಿ ಕೋಮಲ ಅಂಗ ಅಂತ ಹೇಳಿ ಪುರಂದರದಾಸರು ಪರಿಚಯಿಸುತ್ತಿದ್ದಾರೆ. ಪ್ರತಿ ಜೀವರು ಅಣುವಾಗಿದ್ದಾರೆ. ಕುದುರೆ ಬಾಲ ತುದಿಯಲ್ಲಿ 10,000 ಭಾಗ ಮಾಡಿದರೆ ಅದರ ಒಂದು ಭಾಗ ಎಷ್ಟು ಬರಬಹುದೋ ಆ ಭಾಗದಷ್ಟು ಜೀವರ ಗಾತ್ರ. ಅಂದರೆ ಅಷ್ಟು ಅಲ್ಪವಾದದ್ದು, ಪರಮಾಣು ರೂಪವಾದದ್ದು. ಇದು ನಮಗೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಹಾಗಾದ್ರೆ ಯಾಕೆ ಹೇಳ್ತೀರಾ 10,000 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ನೀನು ಅಂತ ತಿಳಿ ಅಂತ ನನಗೆ ಹೇಳಿದ್ರೆ ನನಗೆ ತಿಳಿಯುವ ಯೋಗ್ಯತೆನೇ ಇಲ್ವಲ್ಲ. ಆದರೆ ಇದು ನಾವೇ ಆಗಿದ್ದೀವಲ್ಲ. ಆದ್ದರಿಂದ ಇದನ್ನು ನಾವು ತಿಳಿಯತಕ್ಕಂಥ ಬಗೆ ಹೇಗೆ ಅಂದರೆ, ನಾವಾಗಿದ್ರೂ ಸಹ ನಮಗೆ ತಿಳಿದಿಲ್ಲ ಅಂದ್ರೆ ಏನರ್ಥ? ಇದು ಎಲ್ಲ ರೋಗಿಗಳು ಅವರ ಶರೀರದಲ್ಲಿ ನಾನಾ ರೀತಿಯ ರೋಗಗಳಿರುತ್ತೆ. ಶೀತ, ಉಷ್ಣ, ವಾತ, ಪಿತ್ತ, ಇದು ಮುಖ್ಯವಾಗಿ ರೋಗದ ಉಗಮಗಳು. ಇದರಲ್ಲಿ ಪ್ರತಿಯೊಂದರಲ್ಲೂ ಸಾವಿರಾರು ಬಗೆಗಳಿರುತ್ತೆ. ಸಾವಿರಾರು ಬಗೆ. ಯಾವ ಬಗೆಯಲ್ಲಿ ನಮಗೆ ವಾತದಲ್ಲಿ ಎಷ್ಟನೇದು, ಪಿತ್ತದಲ್ಲಿ ಎಷ್ಟನೇದು, ಕಫದಲ್ಲಿ ಅಂತಹದು ಎಷ್ಟನೇದು ಅಂತ ಹೇಳಿ ನಾವು ಎಣಿಸೋಕೆ ಸಾಧ್ಯವಿಲ್ಲ. ಏಕೆಂದರೆ ಆ ತಜ್ಞತೆ ನಮ್ಮಲ್ಲಿವೆ. 567ನೇ ಕಫದ ರೋಗ ಪೀಡಿತ ಅಂತ ಹೇಳಿದ್ರೆ ಕೇವಲ ಸಂಖ್ಯೆ ಹೇಳಬೇಕೆ ಹೊರತು ಒಂದೇ ಗೊತ್ತಿಲ್ಲ, 567 ಗೊತ್ತಿಲ್ಲ, 1000 ಗೊತ್ತಿಲ್ಲ ನಮಗೆ. ಆದರೆ 567ನೇ ಕಫದ ಪೀಡಿತ ರೋಗಿ ಈ ಜೀವ ಆಗಿರ್ತಾರೆ. ಕತ್ತೆಯ ಮೇಲೆ ಅರಸರು ಹಾಕಿಕೊಳ್ಳತಕ್ಕಂಥ ದಿವ್ಯ ವಸ್ತುಗಳನ್ನ, ಸುಗಂಧ ದ್ರವ್ಯಗಳನ್ನ ಇಟ್ಟರೆ ಕತ್ತೆಗೆ ಅದರ ವಾಸನೆ ಏನಾದ್ರು ಗೊತ್ತಾಗತ್ತಾ?
ಅಥವಾ ಆ ವಸ್ತ್ರದ ಅರಿವು, ಮಹತ್ವ, ಆ ವಸ್ತ್ರದ ಬೆಲೆಯನ್ನು ಗೊತ್ತಾಗತ್ತಾ? ಹಾಗೆ ಜೀವನ ಲಕ್ಷಣ ಇದು ಪ್ರತಿ ಜೀವನ ಲಕ್ಷಣ. ಅವರೇ ಆಗಿದ್ದರೂ ಸಹ ಅವರ ಯೋಗ್ಯತೆಯೇ ಅವರಿಗೆ ತಿಳಿದಿಲ್ಲ. ಆದ್ರಿಂದ ಇದನ್ನು ಸಹ ನಾವೇನ್ ಮಾಡಬೇಕು? ಶಾಸ್ತ್ರದಲ್ಲಿ ಹೇಳಿದೆ ಇದು ನನ್ನ ಯೋಗ್ಯತೆ ಅಂತ ತಿಳಿಬೇಕು. ಆದ್ದರಿಂದ 10,000ರಲ್ಲಿ 1 ಭಾಗದಷ್ಟು ಪ್ರತಿ ಜೀವರು ಇದ್ದಾರೆ. ಈ ಪ್ರತಿ ಜೀವರ ಭಾಗ ಬ್ರಹ್ಮಾದಿ ದೇವತೆಗಳಿಂದ ತೃಣಪರ್ಯಂತವೂ ಒಂದೇ ಪರಿಮಾಣ ಇರೋದು. ಬ್ರಹ್ಮದೇವರು ತಿಳಿಯುತ್ತಾರೆ, ಅಣುವಾದ ಜೀವರು ತಿಳಿಯೋದಿಲ್ಲ. ಕಾರಣ ಏನು? ಅವರ ಯೋಗ್ಯತಾ. ಇದರೊಳಗೆ ಇರುವ ಭಗವಂತ ಇನ್ನೂ ಸೂಕ್ಷ್ಮವಾಗಿದ್ದಾನೆ. ಜೀವ ತನಗ್ತಾನೇ ಇದಕ್ಕೆ ಸಾಧ್ಯವಿಲ್ಲ. ಅವನು ಉಪಜೀವಿಸಿಕೊಂಡಿರಬೇಕು. ಯಾರು ಉಪಜೀವಿಸಿಕೊಂಡಿರೋದು? ಭಗವಂತನನ್ನ. ಜೀವಿಸಿಕೊಂಡಿರಬೇಕು ಅಂದ್ರೆ ಅವನು ಹೇಗಿರಬೇಕು? ಇವರು ಒಳಗಡೆ ಇರಬೇಕು. ಯಾಕೆ ಹೊರಗಡೆ ಇರಬಾರ್ದ? ಹೊರಗಡೆ ಇದ್ರೆ ನಮಗೆ ಏನು ಪ್ರಯೋಜನ? ಈಗ ಪರಿಸರದಲ್ಲಿ ಆಕಾಶದಲ್ಲಿ ಇದ್ದಂತೆ ಇದ್ರೆ ಏನು ಪ್ರಯೋಜನ? ನಮ್ಮ ಒಳಗೆ ಶಕ್ತಿ ಕೊಡಬೇಕಲ್ಲ. ನಮಗೆ ಹೊರಗಡೆ ವ್ಯಾಪ್ತಿನೇ ಇಲ್ವಲ್ಲ. ನಮ್ಮ ಜೀವನ ವ್ಯಾಪ್ತಿ ಏನಿದೆ, ಸರ್ಕಂಫರೆನ್ಸ್, ಅವನ ಪ್ರಕಾಶ ಅಷ್ಟೇ ಇರೋದು. ಅವನ ಕೆಲವರು ಯೋಗ್ಯತೆ ಆಯಾ ರೀತಿಯಲ್ಲಿ ಇರುತ್ತೆ, ಎಲ್ಲವೂ ಕ್ಲುಪ್ತವಾಗಿದೆ. ಆದ್ರಿಂದ ಭಗವಂತ ಏನ್ ಮಾಡಿದ? ಹೊರಗಡೆ ಇದ್ದ ನಿಯಂತ್ರಣ ಮಾಡ್ತಾ ಇಲ್ಲ, ಒಳಗಡೆ ಇದ್ದ ನಿಯಂತ್ರಣ ಮಾಡ್ತಾ ಇರೋದು. ನಾವು ಟಾರ್ಚ್ ಉರಿಸ್ಬೇಕು ಅಂದ್ರೆ ಬ್ಯಾಟ್ರಿನ ಹೊರಗಡೆ ಇಟ್ಟರೆ ಆಗತ್ತೇನ್ರಿ? ಒಳಗಡೆ ಹಾಕ್ಬೇಕತ್ತಾನೆ. ವಿದ್ಯುತ್ ಒಳಗಡೆ ಹರಿಯೋದಲ್ವೇನ್ರಿ? ಹೊರಗಡೆ ಹರಿದ್ರೆ ಅದೇನು ಉಪಯೋಗ ಬರುತ್ತ? ಭಗವಂತ ವಿದ್ಯುತ್ತಿನಂತೆ ಶಕ್ತಿ ಪದಾರ್ಥನಾಗಿ ನಮ್ಮನ್ನು ರಕ್ಷಿಸುತ್ತ ಒಳಗಡೆ ಇದ್ದಾನೆ. ಜೀವರೇ ಸೂಕ್ಷ್ಮ. ಭಗವಂತ ಒಳಗಡೆ ಇರ್ತಕ್ಕಂಥವನ್ಯ ಜೀವ ಉಪಜೀವ ಮಾಡಿಕೊಂಡಿರ್ತಕ್ಕಂಥ ಭಗವಂತ ಇನ್ನೆಷ್ಟು ಸೂಕ್ಷ್ಮ. ಅದನ್ನು ಯಾವ ಶಬ್ದದಿಂದ ಹೇಳಬೇಕು? ಕೋಮಲಾಂಗ. ನೋಡಿ, ಪುರಂದರದಾಸರು ಎಷ್ಟು ಅತ್ಯಂತ ಸೂಕ್ಷ್ಮ ಗ್ರಾಹಿಗಳಾಗಿ ಭಗವಂತನ ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ. ಕೋಮಲಾಂಗ. ಜೀವರು ನಿತ್ಯವಾಗಿರುವುದು ಸಹ ಅತ್ಯಣುವಾಗಿ ಭಗವಂತ ಒಳಗೆ ಸದಾ ವಾಸಿಸುತ್ತಿರುವುದರಿಂದ ನಿತ್ಯವಾದ ಭಗವಂತನಿಂದ ಜೀವರು ನಿತ್ಯ ಎನಿಸಿದ್ದಾರೆ. ನೋಡಿ, ಭಗವಂತ ಒಂದು ಕ್ಷಣ ಆ ಚೇತನದಲ್ಲಿ ಇಲ್ಲ ಅಂದರೆ ಸ್ವರೂಪನಾಶ. ಜೀವರು ನಿತ್ಯ ಹೌದು. ಏನೇ ಲಕ್ಷಣ ಹೇಳಿದರೂ ಸಹ ಸ್ವತಂತ್ರವಾದ ಭಗವಂತನ ವಿರುದ್ಧ ಯಾವುದೂ ನಡೆಯಲಾರದು. ಆದ್ದರಿಂದಲೇ ವೇದವೇದ್ಯನಾದರೂ ಸಹ ವೇದ ಅತೀತನಾಗಿದ್ದಾನೆ ಅಂತ ಅರ್ಥ ಏನು? ಇವನ ಸ್ವತಂತ್ರದಿಂದ ವೇದದಲ್ಲಿ ಏನು ಹೇಳಿಲ್ಲವೋ ಅದನ್ನು ಸಹ ಮಾಡಬಲ್ಲ ಅಂಬತಕ್ಕಂಥದ್ದು ಅರ್ಥ. ಜೀವನಿಚ್ಛ ಅಂದ್ರೆ ವೇದದಲ್ಲಿ ಹೇಳಿದರೆ ಭಗವಂತ ಒಂದು ಸಾರಿ ಆ ಜೀವನಿಂದ ಹೊರಗಡೆ ಬಂದರೆ ಅಂದರೆ ತನ್ನ ಅವಕೃಪೆಯನ್ನು ತೋರಿದರೆ ಜೀವನ ಸ್ವರೂಪವೇ ಇಲ್ಲದಂತಾಗಬಹುದು. ಆದರೆ ಭಗವಂತ ಸ್ವಚ್ಛ ಸಂಕಲ್ಪನಾದ್ರಿಂದ ಹಾಗೆ ಮಾಡುವುದಿಲ್ಲ. ಇದು ಭಗವಂತನ ಸತ್ಯ ಸಂಕಲ್ಪ, ಪ್ರಾಮಾಣಿಕತೆ ಮತ್ತು ಅವನ ಕಾರುಣ್ಯ. ಪ್ರತಿ ಜೀವನ ಬಿಂಬರೂಪ ಅತ್ಯಂತ ಕೋಮಲವಾದುದು. ನೋಡಿ, ಒಂದು ವಿಷಯ ತಿಳಿಯೋಣ. ಈಗ ಅತ್ಯಂತ ಗಡುಸು ಪದಾರ್ಥವೇ ಪರಮಾಣು ಅಂತ ತಿಳ್ಕೊಂಡಿದ್ರೆ ಅದು ಒಳಗಡೆ ಹೋಗಕ್ಕೆ ಸಾಧ್ಯವಿಲ್ಲದೆ ರೀತಿಯಲ್ಲಿ ಗಡುಸಾಗಿದ್ರೆ ಬೇರೆ ಪದಾರ್ಥ ಹೇಗೆ ಹೋಗಕ್ಕೆ ಸಾಧ್ಯ? ಕೋಮಲವಾಗಿರಲೇಬೇಕು. ಆದ್ದರಿಂದ ಜೀವನ ಸ್ವರೂಪ ಕೋಮಲವಾಗಿರಬೇಕು. ಅದರೊಳಗಡೆ ಭಗವಂತ ಅವನು ಶಿಲೆಯಲ್ಲಾದ್ರೂ ಹೋಗ್ತಾನೆ, ಎಲ್ಲಾದ್ರೂ ಹೋಗ್ತಾನೆ. ಅವನಿಗೆ ಯಾವೊಂದು ಬದ್ಧವಿಲ್ಲ. ಅನಿರುದ್ಧ, ವಿರುದ್ಧವಿಲ್ಲದೆ ಇರ್ತಕ್ಕಂಥವನಿಗೆ ಅನಿರುದ್ಧ ಅಂತ ಹೆಸರು. ಅವನು ಹೇಗಿರಬೇಕು? ಕೋಮಲವಾಗಿರ್ಬೇಕು. ನೋಡಿ, ಏಕೆಂದರೆ ಅಂಡಾಂಡದಲ್ಲಿ ಪಿಂಡಾಂಡದೊಳಗೆ ಅಂಡಾಂಡ, ಅಂಡಾಂಡದಲ್ಲಿ ಪಿಂಡಾಂಡ.
ಇದನ್ನು ನಾವು ಚಿಂತನೆ ಮಾಡುವಾಗ ಕೋಮಲವಾಗಿದ್ರೆ ಮಾತ್ರ ತಾನೇ ನಮಗೆ ಆಸ್ಪದ. ನಮಗೆ ಉದಾಹರಣೆಗೆ ಒಂದು ಸ್ಪಾಂಜ್ ಇರುತ್ತೆ, ಅದು ಸ್ಪಾಂಜ್ ಒಳಗಡೆ ನೀರನ್ನು ಹೀರಿಕೊಂಡ್ರೆ ತಾನೇ ನಮಗೆ ಅದರ ಪ್ರಯೋಜನ. ಅದೇ ಗಡಸಾಗಿದ್ರೆ ಏನು ಪ್ರಯೋಜನ? ಅದರಿಂದ ಭಗವಂತ ಅತ್ಯಂತ ಕೋಮಲಾಂಗ. ಅವನು ಎಲ್ಲಿ ಬೇಕಾದರೂ ಸುಳಿದಾಡಬಲ್ಲ, ಏನು ಬೇಕಾದ್ರೂ ಮಾಡಬಲ್ಲ. ಆದ್ದರಿಂದ ಅವನ ಹೆಸರು ಕೋಮಲಾಂಗ. ಪ್ರತಿ ಮುಕ್ತಿಯೋಗ್ಯ ಜೀವರ ಆರಾಧ್ಯ ವಸ್ತು ತನ್ನ ಬಿಂಬವೇ ಆಗಿದೆ. ಈ ಕಾರಣದಿಂದ ಭಗವಂತ ಬಿಂಬನಾಗಿ ಪ್ರತಿಯೊಬ್ಬರ ಜೀವರ ಒಳಗಡೆ ಇರಲು ಸಾಧ್ಯವಾಗಿದೆ. ಅದನ್ನು ಪ್ರಾಥಮಿಕವಾಗಿ ಸಕಲ ಸಾತ್ವಿಕ ಜೀವರಿಗೆ ಸುಲಭವಾಗಿ ಬೋಧಿಸುವ ಶಬ್ದ ಕೋಮಲಾಂಗ. ನಿಮ್ಮ ಬಿಂಬನ ಪರಿಚಯ ನೀವು ಮಾಡ್ಕೊಂಡ್ರೇನ್ರಿ ಅಂತ ಯಾರ ಕೇಳಿದ್ರೆ ಆಗಿದೆ. ಹಾಗಾದ್ರೆ ಹೇಗಿದ್ದಾನೆ? ಮೊಟ್ಟ ಮೊದಲ ಲಕ್ಷಣ ಅವನು ಕೋಮಲಾಂಗ ಎಂಬುದಂತಾನೆ ನಾವು ತಿಳಿಯಬೇಕು. ನಾವು ಕೇಳ್ತೀವಿ ಹೊರಗಡೆ ಫ್ಲೆಕ್ಸಿಬಲ್ ಅಂತ ಕೇಳ್ತೀವಿ. ಎಲ್ಲಿದ್ರೂ ಸಹ ಬಹಳ ಗಡುಸಾಗಿದ್ರೆ ಉಪಯೋಗ ಬರಲ್ಲ. ಹೇಗೂ ಬಗ್ಗೋ ರೀತಿಯಲ್ಲಿರಬೇಕು. ಬಗ್ಗೋದು ಅಂತ ಏನರ್ಥ? ಅಡಿಯಾಳೆ ಅಲ್ಲ. ಯಾವ ರೀತಿಯಲ್ಲಿ ಕೋಮಲಾಂಗ ಅದನ್ನೆಲ್ಲನೂ ವರ್ಣಿಸಲಿಕ್ಕೆ ನಮ್ಗೆ ಯಾವ ಶಬ್ದವೂ ಸಾಲದು. ಶಾಸ್ತ್ರದ ಮುಖ್ಯ ಪ್ರಮೇಯವನ್ನು ಹಿಂಡಿದು ಹೇಳಿರ್ತಕ್ಕಂಥ ಶಬ್ದ ದಾಸರು ತಿಳಿಸ್ತಾ ಇದ್ದಾರೆ ಕೋಮಲಾಂಗ. ಇದನ್ನು ನಾವು ಹೇಗೆ ತಿಳಿಬಹುದು ಅಂದ್ರೆ, ನಾವು ತಿಳಿದಿರ್ತಕ್ಕಂಥದ್ದು ಕೇವಲ ಒಂದು ಬೆಣ್ಣೆ ನೋಡ್ತೀವಿ, ಹೂವು ನೋಡ್ತೀವಿ. ಇದೆರಡು ಭಗವಂತ ಸೃಷ್ಟಿ ಮಾಡಿದ. ಏಕೆ? ಈ ಕೋಮಲತೆಗೆ ಪ್ರಸಿದ್ಧವಾದ ಗುಣವನ್ನು ನೀವು ಈ ಮೂಲಕವಾಗಿ ತಿಳಿದುಕೊಳ್ಳಿರಿ ಅಂತ. ನಾವು ಇದನ್ನ ನಾವೇನು ಹೇಳ್ತೀವಿ, ಒಂದು ಪಕ್ವ ಅಂತ ತಿಳ್ಕೊತೀವಿ. ಪಕ್ವವಾದ ಕೋಮಲಾಂಗ ಅಂದ್ರೆ ಯಾವುದು? ನವನೀತ ಅಥವಾ ವಿವಿಧ ಪುಷ್ಪಗಳು, ಪತ್ರಗಳು ನಮಗೆ ಸಿಕ್ಕೋದು ಇದೆರಡು, 3, 4 ಹೀಗೆ ಉದಾಹರಣೆ ಸಿಗುತ್ತೆ. ಇದನ್ನ ಸಾಧಾರಣವಾಗಿ ಒಂದು ಪಕ್ವ ಪದಾರ್ಥ ಅಂತ ನೀವು ತಿಳ್ಕೊಳ್ಳಿ. ಆದರೆ ಭಗವಂತನ ಕೋಮಲಾಂಗ ನಂಗೆ ಅರ್ಥವಾಯ್ತಾ? ಇಲ್ಲ. ಇದರ 100ರಷ್ಟು ಪಕ್ವವಾಗಿರ್ತಕ್ಕಂಥದಕ್ಕೆ ಅತೀ ಪಕ್ವ, ಅತೀ ಕೋಮಲ, ಇದನ್ನು ನೀವೇನು ಮಾಡ್ಕೋಬೇಕು? ಮನಸ್ಸಿನಲ್ಲಿ ತಿಳ್ಕೋಬೇಕು. ಏಕೆಂದ್ರೆ ಅದಕ್ಕೆ ಸಾದೃಶ್ಯವಾದ ಪದಾರ್ಥದ ಉದಾಹರಣೆ ಕೊಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಭಗವಂತ ಸೃಷ್ಟಿಸಿದ್ದಾನೆ, ಆದರೆ ಅದನ್ನು ತಿಳಿಯಕ್ಕೆ ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಅದನ್ನು ಅತೀ ಕೋಮಲ ಅಂತ ಹೇಳಬೇಕು. ಅದರ 100ರಷ್ಟು ಇನ್ನು ಕೋಮಲವಾಗಿರ್ತಕ್ಕಂಥದಕ್ಕೆ ಪರಿಪಕ್ವ ಕೋಮಲ ಅಂತ ಹೇಳಬೇಕು. ಅದಕ್ಕೆ 100 ಪಟ್ಟು ಇನ್ನೂ ಕೋಮಲವಾಗಿರ್ತಕ್ಕಂಥದಕ್ಕೆ ಅತೀ ಪರಿಪಕ್ವ ಕೋಮಲ ಅಂತ ತಿಳಿಬೇಕು. ಈ ಅತೀ ಪರಪಕ್ವ ಕೋಮಲನ್ನು ಯಾರು ಅರ್ಥ ಮಾಡ್ಕೋತಾರೋ ಆ ಹಂತದಲ್ಲಿ ಅವರು ಮೋಕ್ಷದಲ್ಲಿ ಇರ್ತಾರೆ. ಇದನ್ನು ಯಾವುದರಿಂದ ತಿಳಿಯಬಹುದು? ಭಕ್ತಿಯಲ್ಲಿ ಹೇಳಿದ್ದಾರೆ. ಭಕ್ತಿಯ ಪಕ್ವ ಭಕ್ತಿ, ಅತಿ ಪಕ್ವ ಭಕ್ತಿ, ಪರಿಪಕ್ವ ಭಕ್ತಿ, ಅತಿ ಪರಿಪಕ್ವ ಭಕ್ತಿ ಅಂತ. ಭಕ್ತಿಯ ಲಕ್ಷಣ ಯಾವುದು? ಕೋಮಲತೆ. ಯಾವುದರಲ್ಲಿ ಕೋಮಲತೆ? ಗುಣದಲ್ಲಿ ಕೋಮಲತೆ, ಜ್ಞಾನದಲ್ಲಿ ಕೋಮಲತೆ. ಆ ಕೋಮಲತೆಯನ್ನು ಹೊಂದಿದ ಜೀವ ಮೋಕ್ಷದಲ್ಲಿರಬೇಕಾದಾಗ ಅವನು ಹೇಗಿರುತ್ತಾನೆ? ಏನಂತ ಅರಿತುಕೊಳ್ಳುತ್ತಾನೆ? ಅತೀ ಪರಪಕ್ವ ಕೋಮಲತೆಯನ್ನ ಅರಿತುಕೊಳ್ಳುತ್ತಾನೆ. ಅಥವಾ ಇದು ಪರಮ ಪಕ್ವ, ಇದರ ಇಚ್ಛೆ, ಇದು ಮಂಗಳಾಂಗ. ಭಗವಂತನನ್ನ ಯಾವ ರೀತಿ ತಿಳಿತಾರೆ? ಇದನ್ನ ವಿಷ್ಣು ಸಹಸ್ರನಾಮದಲ್ಲಿ ಕೋಮಲಾಂಗ ಎಂಬತಕ್ಕಂಥ ಸುಮಾರು 10 ರೀತಿಯಲ್ಲಿ ಹೇಳಿದ್ದಾರೆ. ಮಂಗಳಾಂಗ, ಶುಭಾಂಗ, ಪರಮ ಮಂಗಳಾಂಗ ಹಾಗೂ ಕೋಮಲಾಂಗ ಎಂಬ ಪದ ಬಳಕೆಯಾಗಿದೆ.
ವಿಷ್ಣು ಸಹಸ್ರನಾಮದಲ್ಲಿ ಇದರ ಶಬ್ದವನ್ನು ನೋಡಿದರೆ ವೇದೋ ದೇವ ವೇದ ವ್ಯಾಂಗೋ ವೇದಾಂಗೋ ವೇದ ಕವಿ. ನೋಡಿ, ಈ ಶಬ್ದದಲ್ಲಿ ವಕಾರ ಮತ್ತು ದಕಾರ ಎರಡೇ ಅಕ್ಷರದಿಂದ 32 ಅಕ್ಷರಗಳನ್ನು ಸಹ ಜೋಡಿಸಿದ್ದಾರೆ. ವೇದ ದೇವ ವಿದ್ದ ವ್ಯಾಂಗೋ ವೇದಾಂಗ ವೇದವೇತ್ ಕವಿ. ನೋಡಿ, ಇಲ್ಲಿ ಒಂದೇ ಅಂಗ ಎರಡು ವ್ಯಾಂಗ ವೇದಾಂಗ ಎಂಬತಕ್ಕಂಥ ಅಂತ ಹೇಳಿರೋದ್ರಿಂದ ಕೋಮಲಾಂಗ ಎಂಬ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ 16 ಶಬ್ದಗಳಿಂದ ಭಗವಂತನ ನಾಮಗಳನ್ನು ತೋರಿಸಿರುತ್ತಾರೆ. ಅದರಂತೆ ವಿಷ್ಣು ಸಹಸ್ರನಾಮದಲ್ಲಿ ಮತ್ತೊಂದು ಕಡೆ ಕೋಮಲಾಂಗವನ್ನು ಪರಿಚಯಿಸುತ್ತಿರುವ ವೇದವ್ಯಾಸರಿಗೆ, ಏಕೆಂದರೆ ಕೋಮಲಾಂಗ ಎಂಬತಕ್ಕಂಥದ್ದು ಎಷ್ಟು ರೀತಿಯಲ್ಲಿ ಹೇಳಿದರೂ ಅವರಿಗೆ ತೃಪ್ತಿ ಇಲ್ಲ. ಕಾರಣ, ನಮಗೆ ಯಾವುದೋ ಒಂದು ಸಾರಿ ಒಂದು ಶಬ್ದದಲ್ಲಿ ಹಿಡಿದು ತಿಳ್ಕೊಂಬ ಯೋಗ್ಯತೆ ನಮಗಿಲ್ಲ. ಆದ್ದರಿಂದ ನೋಡಿ, ಸುವರ್ಣವರ್ಣ ಹೇಮಾಂಗ ವರಾಂಗ ಚಂದನಾಂಗ. ನೋಡಿ, ಇದೆಲ್ಲವೂ ಕೋಮಲಾಂಗದ ಪರ್ಯಾಯ ಶಬ್ದಗಳು. ಹೇಮಾಂಗ, ವರಾಂಗ, ಚಂದನಾಂಗ, ಈ 3 ಶಬ್ದಗಳು ಹೇಳಿದಾಗ ಮತ್ತೆ ಹೇಳ್ತಾರೆ ಶುಭಾಂಗ, ಲೋಕಸಾರಂಗ, ಸುಲೋಚನ. ಇದೆಲ್ಲವೂ ಕೋಮಲಾಂಗದ ಪರ್ಯಾಯ ಶಬ್ದಗಳು. ನಾವು ವಿಷ್ಣು ಸಹಸ್ರನಾಮದಲ್ಲಿ ಇದೆಲ್ಲವೂ ಸಹ ಯಾರ ಹೆಸರಾಗಿದೆ? ಭಗವಂತನ ಹೆಸರಾಗಿದೆ. ರುಚಿರಾಂಗ ಎಂದು ಹೇಳಿದ್ದಾರೆ, ಮತ್ತೆ ಯಜ್ಞಾಂಗ ಅಂತ ಹೇಳಿದ್ದಾರೆ. ಇನ್ನೊಂದು ರೀತಿಯಲ್ಲಿ ರಥಾಂಗ ಅಂತ ಹೇಳಿದ್ದಾರೆ. ಎಷ್ಟು ಅಂಗಗಳು ಸಿಗ್ತದೆ? 16 ಅಂಗಗಳು ಹೇಳಿದ್ದಾರೆ. ಇದೆಲ್ಲವೂ ಕೋಮಾಂಗ. 10 ಅಂಗಗಳನ್ನು ಸಹ ಪ್ರತಿಯೊಂದು ನಾವು ಜಿಜ್ಞಾಸೆ ಮಾಡಿದರೆ ಎಷ್ಟು ಸುಂದರವಾದ ಅರ್ಥ ನಮಗೆ ಸಿಗಬಹುದು. ಇದು ಸಾಧಕರಿಗೆ ಬಿಟ್ಟಿರಲಾಗಿದೆ. ಪುರಂದರದಾಸರು ಕೇವಲ ಕೋಮಲಾಂಗ ಅಂತ ಹೇಳಿಬಿಟ್ಟು ಇನ್ನು ಉಳಿದಿದ್ದನ್ನು ನೀವೇ ಚಿಂತಿಸಿಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಏಕೆಂದರೆ ಎಲ್ಲವನ್ನೂ ಅವರೇ ಹೇಳಿದ ಕೂತ್ಕೊಂಡ್ರೆ ನಾವು ಏನೂ ಕೆಲಸವನ್ನೇ ಮಾಡುವುದಿಲ್ಲ. ಆದ್ದರಿಂದ ನಾವು ಶ್ರಮ ವಹಿಸಿ ತಿಳಿದುಕೊಳ್ಳಬೇಕು. ವೇದವ್ಯಾಸರೇ ಹೇಳಿರ್ತಾರೆ. ಅದನ್ನು ಪುರಂದರದಾಸರು ತಮ್ಮ ಗದ್ಯದಲ್ಲಿ ಕೋಮಲಾಂಗ ಎಂದು ತಿಳಿಸಿದ್ದಾರೆ. ಈಗ ಕೋಮಲಾಂಗ ಅಂದ್ರೆ ಅರ್ಥವನ್ನು ತಿಳಿಯೋಣ. ಏನು ಕೋಮಲಾಂಗ ಅಂದ್ರೆ ಅರ್ಥ ಅಂದ್ರೆ ಸಾತ್ವಿಕ ಜೀವನ ಒಂದು ಸಾಧನೆಯಲ್ಲಿ ಧ್ಯಾನ ಕ್ರಮದಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಅಥವಾ ಪ್ರತಿ ಕ್ಷಣದಲ್ಲೂ ಸಹ ಭಗವಂತನ ಲಕ್ಷಣ ಮೊಟ್ಟ ಮೊದಲಿಗೆ ಏನ್ ತಿಳಿಯಬೇಕು? ಅತ್ಯಂತ ಕೋಮಲನಾಗಿರ್ತಕ್ಕಂಥವನು. ಏನು ಬರೀ ಕೋಮಲ ಅಂದ್ರೆ ಏನು? ಕೋಮಲ ಅಂದ್ರೆ ಏನು ಅರ್ಥ ಹೇಳಿ ಅಂದ ಹೇಳಿದಾಗ, ಉಪಾಸನ ಕ್ರಮವಾಗಿದೆ. ಇದು ಮುಕ್ತರ ಪ್ರಪಂಚ. ಹಿಂದೆ ಎಲ್ಲ ಭಗವಂತನ ಹೆಸರುಗಳಲ್ಲಿ ಹೇಳಿದ್ದಾಗಿದೆ. ಈಗ ಬಿಂಬರೂಪವನ್ನು ಪರಿಚಯಿಸ್ತಾ ಇದ್ದಾರೆ. ಅತ್ಯಂತ ಸೂಕ್ಷ್ಮವಾದುದು ಕೋಮಲ, ಅತ್ಯಂತ ಶುದ್ಧ ಪದಾರ್ಥ ಕೋಮಲ. ಇದನ್ನು ಭಗವಂತನಲ್ಲಿ ಕೋ ಅಂದ್ರೆ ಏನು? ಎಲ್ಲಿ? ಮಲ. ಮಲ ಅಂದ್ರೆ ಏನರ್ಥ? ದೋಷ. ಮಲ ಭಗವಂತನಲ್ಲಿ ನಮ್ಮ ಬಿಂಬನಲ್ಲಿ ನೋಡಿದ್ರೆ ಏನೋದು ದೋಷವೇ ಇಲ್ಲಪ್ಪ. ಹಾಗೆ ಏನಿದೆ? ಎಲ್ಲ ಪರಿಪೂರ್ಣ ಗೋವಿಂದನಾಗಿದ್ದಾನೆ, ಸರ್ವಗುಣ ಸಂಪೂರ್ಣನಾಗಿದ್ದಾನೆ. ಅಂಗ ಅಂದ್ರೆ ಏನು? ವ್ಯಾಪ್ತಿ. ಇವೆಲ್ಲ ಒಟ್ಟು ಕೂಡಿಸಿದಾಗ ಏನಾಗತ್ತೆ? ಕೋಮಲಾಂಗ. ಕೋ ಅಂದರೆ ಎಲ್ಲಿ, ಮಲ ಅಂದರೆ ಏನು? ದೋಷ. ಮಾಲ ಅಂದ್ರೆ ಏನು? ನಮಗೆ ತಿಳಿದಿರ್ತಕ್ಕಂಥ ಎಲ್ಲಾ ದೋಷಗಳು ತಿಳ್ಕೊಳ್ಳಿ.
ಅಂಗ ಅಂದರೆ ಭಗವಂತನ ಶರೀರದಲ್ಲಿ ಅಪ್ರಾಕೃತ ಶರೀರ. ಯಾಕಂದ್ರೆ ಪ್ರಾಕೃತವಾದದಲ್ಲಿ ನಮಗೆ ದೋಷಗಳು ಕಂಡು ಬರುತ್ತೆ. ಅಪ್ರಾಕೃತವಾದದಲ್ಲಿ ಏನು ಕಾಣುತ್ತೆ? ಬರೀ ಗುಣಗಳೇ ಇರುತ್ತೆ. ಆದ್ದರಿಂದ ಅಪ್ರಾಕೃತ ಶರೀರ ಅಂತ ಹೇಳೋದಕ್ಕೂ ಕೋಮಲಾಂಗ ಅಂತ ಹೇಳಿದ್ದಾರೆ. ಇದು ಬಿಂಬರೂಪವ ಲಕ್ಷಣ, ಅಚ್ಚಣು, ಯಾವ ದೋಷವೂ ಇಲ್ಲ ಎಂದು ಸಿದ್ಧಪಡಿಸಿದಂತೆ ಆಗತ್ತೆ. ಇದನ್ನ ಇನ್ನೊಂದು ಶಬ್ದದಿಂದ ಕೋಮಲಾಂಗ ಅಂದ್ರೆ ಏನು ಹೇಳ್ತಾ? ಕೋ ಎಲ್ಲಿ ಮಲ ದೀರ್ಘವಾಗಿ ಹೇಳಿದಾಗ ಇದು ಅಪರಂಜಿ, ಶುದ್ಧ ಅಪರಂಜಿ ಅಂತ ಹೇಗೆ ನಾವು ಸುವರ್ಣದಲ್ಲಿ ಹೇಳ್ತೀವೋ, ಬೆಳ್ಳಿ ಪದಾರ್ಥದಲ್ಲಿ ಹೇಳ್ತೀವೋ, ಹಾಗೆ ಕೋಮಲಾಂಗ ಅಂದರೆ ವೇದ ಎಂಬತಕ್ಕಂತಹ ಶಬ್ದದಿಂದ ಪ್ರತಿಪಾದ್ಯವಾದವನು ಹೇಗೆ ಇರಬೇಕು? ವೇದವು ಶುದ್ಧವಾಗಿರ್ತಕ್ಕಂತಹದ್ದು. ಅದು ಶುದ್ಧವಾದದಲ್ಲಿ ಉತ್ಪನ್ನ ಆದವನು ಅಂದರೆ ವೇದ್ಯನಾದವನು ಹೇಗಿರ್ತಾನೆ? ಇನ್ನೂ ಶುದ್ಧನಾಗಿ ಇರ್ತಾನೆ, ಅತ್ಯಂತ ಶುದ್ಧನಾಗಿರ್ತಾನೆ. ಅವನ ಹೆಸರು ಏನು? ಕೋಮಲಾಂಗ. ಒಂದು ಬೆಣ್ಣೆಯಲ್ಲಿ ನಾವು ಕಲ್ಲನ್ನು ನೋಡಕ್ಕೆ ಸಾಧ್ಯವೇನ್ರಿ? ಇನ್ನೂ ಮೃದುವಾದ ಪದಾರ್ಥ ಬೆಣ್ಣೆಗಿಂತ ಬೆಣ್ಣೆಯಾಗಿರ್ತಕ್ಕಂಥದ್ದು ಯಾವುದು ಅದು ನಾವು ನೋಡಬೇಕು. ಅದೇ ಪಕ್ವ, ಪರಿಪಕ್ವ, ಅತಿ ಪರಿಪಕ್ವ ಎಂಬತಕ್ಕಂಥದ್ದು. ಆ ಪದಾರ್ಥ ಯಾರು? ಆ ಚೇತನ ಯಾರು? ಅದೇ ಕೋಮಲಾಂಗ. ಇನ್ನು ಕೋಮಲಾಂಗ ಅಂದ್ರೆ ಏನರ್ಥ ಆಯ್ತು? ದೋಷ ದೂರನಾದವ, ಗುಣಪೂರ್ಣನಾದವ. ಇಷ್ಟೇ ಏನು? ಈಗ ಸಾಧಾರಣವಾಗಿ ಕೋಮಲತೆ ಅಂದ್ರೆ ಸೂಕ್ಷ್ಮ ಅಂತ ನಮಗೊಂದು ಅರ್ಥವಾಗತ್ತೆ. ಸೂಕ್ಷ್ಮ ಅಂತ ಹೇಳುವಾಗ ವೇದವ್ಯಾಸದೇವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಬ್ರಹ್ಮಸೂತ್ರದಲ್ಲಿ 4 ಪಾದಗಳಲ್ಲಿ ಅಂದರೆ 4 ಅಧ್ಯಾಯದಲ್ಲೂ ಸಹ ಇದನ್ನು ವಿವರಿಸಿದ್ದಾರೆ. ಸೂಕ್ಷ್ಮ ಅಂದರೆ ಏನು ಎಂಬತಕ್ಕಂತಹದ್ದು ಮೊದಲನೇ ಪಾದದಲ್ಲಿ, ಮೊದಲನೇ ಅಧ್ಯಾಯದ 4ನೇ ಪಾದದಲ್ಲಿ. ಅಂದ್ರೆ ಏನರ್ಥ? ಅನ್ಯತ್ರೈವ ಪ್ರಸಿದ್ಧ ಶಬ್ದ ಸಮನ್ವಯ. ಈ ಭಾಗದಲ್ಲಿ ಹೇಳಿದ್ದಾರೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ, ಬಾಲ್ಯವೇ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಇತ್ಯಾದಿ ಶ್ರುತ್ಯಾಹ ವಿಷ್ಣೋ ಅವ್ಯಕ್ತಾದಿ ಸರ್ವಶಬ್ದ ವಾಚ್ಯತ್ವಾತ್. ಭಗವಂತ ಸರ್ವಶಬ್ದದಿಂದ ವಾಚ್ಯನಾಗಿದ್ದಾನೆ. ಆದ್ದರಿಂದ ಅವನಿಗೆ ಏನು ಹೇಳಬೇಕು? ಅವ್ಯಕ್ತಂ, ಅಚಲಂ, ಶಾಂತಂ. ಇದು ಪಿಪ್ಪಲ ಶ್ರುತಿಯಲ್ಲಿ ಹೇಳಿದ್ದಾರೆ. ಅವನು ಅಚಲನಾಗಿರ್ತಾನೆ, ಅವ್ಯಕ್ತನಾಗಿದ್ದಾನೆ, ಶಾಂತನಾಗಿದ್ದಾನೆ. ಅನೇನ ಜೀವೇನ ಆತ್ಮನ, ಚಾಂದೋಗ್ಯದಲ್ಲಿ ಈ ರೀತಿ ಹೇಳಿದ್ದಾರೆ. ಇತ್ಯಾದಿ ಶೌತ ಸ್ಮಾರ್ಥ ಪ್ರಯೋಗಾತ್ ಸೂಕ್ಷ್ಮತ್ವೇನ ಅವ್ಯಕ್ತಸ್ಯ ಪ್ರಾಣಧಾರಕತ್ವಾದೇಶ್ಚ ಅವ್ಯಕ್ತಾದಿ ಪದ ಪ್ರವೃತ್ತಿ ನಿಮಿತ್ತಸ್ಯ ಯತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ. ಪಿಪ್ಪಲಾಯನ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಇತ್ಯಾದೀನ ಈಶಃ ಮುಖ್ಯತ್ವೇನ ತೇಷಾಂ ತತ್ರ ಮುಖ್ಯತ್ವ. ಇದರ್ಥವೇನು? ಅತ್ಯಂತ ಸೂಕ್ಷ್ಮವಾದ್ದರಿಂದ ಪ್ರಾಣಾಧಾರಕನಾಗಿದ್ದಾನೆ. ಪ್ರಾಣದೇನು? ಮುಖ್ಯ ಪ್ರಾಣನಿಗೆ ಇವನು ಆಧಾರವಾಗಿದ್ದಾನೆ. ಆ ಮುಖ್ಯ ಪ್ರಾಣ ಸಕಲ ಜೀವರಿಗೂ ಆಧಾರವಾಗಿದೆ. ಇದನ್ನೇ ಅಣುಭಾಷ್ಯದಲ್ಲಿ ಸರ್ವಜೀವರು ವಶೇ ಮುಖ್ಯ ಪ್ರಾಣ ವಶೇ ಸರ್ವೇ ಸ ವಿಷ್ಣು ವಶಕಃ ಸದಾ ಎಂಬತಕ್ಕಂತ ಹೇಳಿದ್ದಾರೆ. ಎಲ್ಲರೂ ಮುಖ್ಯ ಪ್ರಾಣನ ವಶದಲ್ಲಿದ್ದೇವೆ. ಆ ಮುಖ್ಯ ಪ್ರಾಣನು ಭಗವಂತನ ವಶದಲ್ಲಿದ್ದಾನೆ. ಅವನ ಹೆಸರೇನು? ಸೂಕ್ಷ್ಮತ್ವಾತ್. ಸೂಕ್ಷ್ಮತ್ವ ಅವ್ಯಕ್ತತ್ವ ಆಗಿದ್ದಾನೆ. ಪ್ರಾಣಧಾರಕತ್ವಾದೇಶ, ಮುಖ್ಯ ಪ್ರಾಣಕ್ಕೆ ಆಧಾರನಾಗಿದ್ದಾನೆ. ಆದ್ದರಿಂದ ಸೂಕ್ಷ್ಮ ಎಂಬತಕ್ಕಂತಹ ಶಬ್ದ ಅನ್ಯತ್ರೈವ ಪ್ರಸಿದ್ಧವಾಗಿದ್ದರೂ
ಅದು ಯಾರು? ಕೇವಲ ಭಗವಂತ ಎಂಬತಕ್ಕಂಥದ್ದನ್ನ ಸೂಕ್ಷ್ಮತ್ವಾತ್ ಶಬ್ದದಿಂದ ಹೇಳಿದ್ದಾರೆ ಶ್ರೀ ವೇದವ್ಯಾಸ ದೇವರು. ಇನ್ನು ಎರಡನೇ ಪಾದದಲ್ಲಿ ಅವಿರೋಧಾಧ್ಯಾಯದಲ್ಲಿ ಬಂದಾಗ ಭಗವಂತ ಲಕ್ಷಣವನ್ನು ತಿಳಿಸುವಾಗ ಬೇರೆ ಬೇರೆ ಇತರ ಅಭಿಪ್ರಾಯ ಉಳ್ಳತಕ್ಕಂಥವರು ಬೇರೆ ರೀತಿ ಚಿಂತನೆ ಮಾಡಬಹುದು. ಯಾವ ರೀತಿ ಚಿಂತನೆ ಮಾಡ್ತಾರಪ್ಪ ನೋಡಿ. ಕೋಮಲಾಂಗ ಅಂದ್ರೆ ಏನು? ಅದು ಪರಮಾಣು ರೂಪ. ಆದ್ದರಿಂದ ಯಾವುದು ಪರಮಾಣು ರೂಪವೋ ಅದು ನಿತ್ಯವಾಗಿರುತ್ತೆ ಮತ್ತು ಅದು ವಿಕಾರವಾಗತ್ತೆ ಅಂತ ಅಭಿಪ್ರಾಯವಿರುತ್ತೆ. ಯಾಕಂದ್ರೆ ಈ ಒಂದು ಪರಮಾಣುವನ್ನ ಕಾಣಕ್ಕೆ ಸಾಧ್ಯವಾಗೋದಿಲ್ಲ. ಅದು ವಿಕಾರ ಹೊಂದಬೇಕು ಅಂದ್ರೆ ಏನು? ಇನ್ನೊಂದು ಪರಮಾಣು ಜೊತೆ ಸೇರಿಕೊಳ್ಳಬೇಕು. ಆಗ ಅದು ಪರಮಾಣು ಅಂತ ಹೇಗನ್ನತ್ತೆ? ಇಂತಹ ನಾಲ್ಕಾರು ಪ್ರಮಾಣಗಳಾದಾಗ ನಾವು ನೋಡಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಭಗವಂತನಿಗೆ ವಿಕಾರ ಉಂಟು. ನೀವು ಅತ್ಯಂತ ಸೂಕ್ಷ್ಮ ಕೋಮಲ ಅಂತ ಏನು ಹೇಳಿದ್ರು ಸಹ ಅವನು ಪರಮಾಣು ರೂಪ ಆಗಿರೋದ್ರಿಂದ ಪ್ರತಿ ಪರಮಾಣುವು ಅನಿತ್ಯವಾದುದು ಎಂಬತಕ್ಕಂಥ ಅಭಿಪ್ರಾಯ ಕೆಲವರಲ್ಲಿ ಬರಕ್ಕೆ ಸಾಧ್ಯವಿದೆ. ಯಾಕಂದ್ರೆ ನಮ್ಮ ಬುದ್ಧಿ ಎಲ್ಲ ರೀತಿಯಲ್ಲಿ ಯೋಚಿಸುತ್ತಾ ಹೋಗುತ್ತೆ. ಶಬ್ದದ ಬಳಕೆ ಇದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಂದು ಹಣವನ್ನು ಕೊಟ್ಟರೆ ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹಾಗೆ ಭಗವಂತ ಬುದ್ಧಿ ಎಂಬತಕ್ಕಂಥ ಹಣ ಕೊಟ್ಟಿದ್ದಾನೆ, ಇದು ಈ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ. ನಾವೇನು ಮಾಡ್ತೀವಿ? ಲೋಕದಲ್ಲಿ ನಿಮಗೆ ಗೊತ್ತಲ್ಲ, ಕೆಟ್ಟದಕ್ಕೆ ಹಣವನ್ನು ಹೇಗೆ ಬಳಸ್ತೀವೋ ಹಾಗೆ ಕೆಟ್ಟ ಚಿಂತನೆಗಳಿಗೆ ನಮ್ಮ ಬುದ್ಧಿ ಜ್ಞಾನವನ್ನು ಉಪಯೋಗಿಸ್ಕೊಳ್ತೀವಿ. ಈ ಥರ ಜನಗಳು ನಾವು ಇದೀವಿ ಇರೋದ್ರಿಂದ ವೇದವ್ಯಾಸ ದೇವರು ಏನು ಮಾಡಬೇಕಾಗಿತ್ತು? ಇದಕ್ಕೆ ಉತ್ತರ ಕೊಡಬೇಕಾಗಿ ಬಂತು. ಆ ಉತ್ತರವನ್ನು ಒಂದು ಸೂತ್ರದಿಂದ ಉತ್ತರ ಕೊಟ್ಟಿದ್ದಾರೆ. ಏನು? ಪರಮಾಣು ಎಂಬತಕ್ಕಂಥದ್ದು ಅನಿತ್ಯವಲ್ಲಪ್ಪ. ಪರಮಾಣು ಎಂಬತಕ್ಕಂಥದ್ದು ನಿತ್ಯ ಪದಾರ್ಥ. ಅದು ಅವ್ಯಯ. ಅವ್ಯಯ ಅಂದ್ರೆ ಏನರ್ಥ? ಛೇದಿಸಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ನೀನು ಅದನ್ನು ವಿಕಾರ ರೂಪ ಮಾಡಿಕೊಂಡು ಇನ್ನೊಂದು ಜೊತೆ ಸೇರುತ್ತೆ ಅಂತ ಹೇಳಿದಾಗ ಅದು ಶಾಸ್ತ್ರಸಮ್ಮತ ಅಲ್ಲ. ಏವಂ ಪರಮಾಣು ಆರಂಭವಾದ ನಿರಾಸೇನ ಉಪಸ್ಥಿತ ತತ್ಪ್ರವೃದ್ಧವಾದ ಅತ್ರ ನಿರಸ್ತತೆ ಇತಿ ಸಂಗತಿ. ಇದು ಪ್ರಬುದ್ಧವಾದ ಅಂದ್ರೆ ಬುದ್ಧಿ ಇರತಕ್ಕಂಥವರು, ಪ್ರಜ್ಞಾವಂತರು ಹೇಳ್ತಕ್ಕಂಥ ವಾದ ಅಲ್ಲ. ವಿಷ್ಣು ವಿಶ್ವಕರ್ತೃತ್ವ ಯುಕ್ತಂ. ಅದು ಭಗವಂತ ವಿಶ್ವಕರ್ತ ಆದ್ದರಿಂದ ಅವನು ಹೇಗಿರಬೇಕು? ಅವ್ಯಯನಾಗಿರಬೇಕು. ತಾನೇ ಪರಮಾಣು ಆಗಿ ವಿಕಾರವನ್ನು ಹೊಂದಿದರೆ ಅವನು ಇನ್ನೊಂದನ್ನು ಏನು ತಾನೇ ಮಾಡಕ್ಕೆ ಸಾಧ್ಯ ಉಂಟು? ಆದ್ದರಿಂದ ಈ ಯುಕ್ತಿಯಿಂದ ನೀವು ಭಗವಂತನನ್ನ ವಿಕಾರಿ ಅಂತ ತಿಳಿಬೇಡಿ. ಅವನು ನಿರ್ವಿಕಾರ, ಅವ್ಯಯ ಎಂಬತಕ್ಕಂಥದ್ದನ್ನ ಎರಡನೇ ಪಾದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎರಡನೇ ಅಧ್ಯಾಯ ಎರಡನೇ ಪಾದ ತಿಳಿಸಿಕೊಟ್ಟಿದ್ದಾರೆ. ಮೂರನೇ ಪಾದ ಸಾಧನಾಧ್ಯಾಯದಲ್ಲಿ ಎರಡನೇ ಪಾದದಲ್ಲಿ ಸ್ಥಾನ ವಿಶೇಷದಿಂದ ಭಗವಂತ ಪ್ರಕಾಶವನ್ನು ತೋರಿಸ್ತಾ ಇದ್ದಾನೆ. ನೋಡಿ, ಕೋಮಲಾಂಗ ಸರಿ, ಅವ್ಯಕ್ತ ಸರಿ, ಅವ್ಯಯ ಸರಿ, ಎಲ್ಲವೂ ಒಪ್ಪಿದ್ದೇವೆ. ಆದರೆ ಸಣ್ಣ ಹುಳುವಿನಲ್ಲಿ ಅಷ್ಟೇ ಪ್ರಕಾಶವನ್ನೇ ತೋರಿಸ್ತಾನೆ. ಬ್ರಹ್ಮನಲ್ಲಿ ಇಡೀ ಬ್ರಹ್ಮಾಂಡಕ್ಕೆ ಆಗತಕ್ಕಂಥ ಪ್ರಕಾಶ ತೋರಿಸುತ್ತಾನಲ್ಲ. ಇದು ಸ್ಥಾನ ವಿಶೇಷದಿಂದ ಪ್ರಕಾಶವನ್ನು ತೋರಿಸಿದಂತೆ ಆಯ್ತಲ್ಲ. ಹೀಗೆ ಆಗೋದ್ರಿಂದ ಏನಾಗತ್ತೆ? ಅವನಲ್ಲಿ
ವಿಕಾರತ್ವ ಬಂತು. ಒಂದು ಕಡೆ ಹೆಚ್ಚು ಕಡಿಮೆ ಬರೋದು ಏನಾಗುತ್ತೆ, ವಿಕಾರ ಅಂತ ಆಯ್ತಲ್ಲ ಅಂಬತಕ್ಕಂಥ ಶಂಕೆ ಬರುತ್ತೆ. ಸ್ಥಾನ ವಿಶೇಷಾತ್ ಪ್ರಕಾಶಾದಿವತ್ ಉಪಪತ್ತಿಶ್ಚ ಪ್ರಾಗತ್ಯೈಷ ಗುಣಾನಾಂ ಬಿಂಬತ್ವ ಹೇತು ಹೇತುಕಂ ಅಲೌಕಿಕತ್ವಂ ನ ಯುಕ್ತಂ ಉತ ಯುಕ್ತಮಿತಿ ಚಿಂತಾ ತದರ್ಥಂ ಭಗವದ್ ಆನಂದಾದಿ ಗುಣಸ್ಯ ವಿಚಿತ್ರ ಬ್ರಹ್ಮಾಜ್ಯ ಆನಂದಾದಿ ಬಿಂಬತ್ವಾದ್ ಉಪಯುಕ್ತತಾ ಯುಕ್ತಮಿತಿ ತದರ್ಥಂ ಪ್ರತಿಬಿಂಬ ವೈಚಿತ್ರಮೇವ ಕಾರಣಂ ಉತ ಅನ್ಯದಪೀತಿ. ಇದಕ್ಕೆ ವೇದವ್ಯಾಸದೇವರು ಉತ್ತರ ಏನು ಕೊಟ್ಟಿದ್ದಾರೆ? ಭಗವಂತ ತನ್ನ ಸಾಮರ್ಥ್ಯವು ಪೂರ್ಣವಾಗಿ ಇರುತ್ತೆ. ಆಯಾ ಜೀವರಲ್ಲಿ ಆಯಾ ಬಿಂಬದಲ್ಲಿದ್ದಾಗ, ಪ್ರತಿಬಿಂಬದಲ್ಲಿದ್ದಾಗ ಅವನ ಯೋಗ್ಯತಾನುಸಾರವಾಗಿ ಮಾತ್ರ ಪ್ರಕಾಶವನ್ನು ಬೀರುತ್ತಾನೆ. ಉದಾಹರಣೆಗೆ, ನಾವು ಚಿಕ್ಕ ಪಾತ್ರೆಯಲ್ಲಿ ಹಾಲು ತುಂಬಿಸಿಕೊಳ್ತೀವಿ, ದೊಡ್ಡ ಪಾತ್ರೆಯಲ್ಲಿ ಹಾಲು ಹಾಕ್ತೀವಿ. ಆ ಪಾತ್ರೆ ಅನುಗುಣವಾಗಿ ಹಾಲು ಹಾಕ್ಬೋದು. ಒಂದು 1000 ಸೇರು ಹಾಲು, 1000 ಲೀಟರ್ ಹಾಲನ್ನ ಒಂದು ಚಮಚದಲ್ಲಿ ಹಾಕಲು ಸಾಧ್ಯವೇನು? ಒಂದು ಚಮಚದಲ್ಲಿ ಹಾಕತಕ್ಕಂಥ ನೀರು ಒಂದು ಕಟಾಹದಲ್ಲಿ ಸೇರಿದ್ರೆ ಅದೇ ಪಾತಾಳದಲ್ಲೆಲ್ಲೋ ಇರುತ್ತೆ. ಅದು ತುಂಬಿತು ಅಂತ ಹೇಳಕ್ಕೆ ಸಾಧ್ಯವೇನು? ಆ ಪಾತ್ರಾನುಸಾರವಾಗಿ ಪಾತ್ರ ಹೇಗಿರುತ್ತೋ ಅದರಂತೆ ಪದಾರ್ಥ ತುಂಬಿಕೊಳ್ಳುತ್ತೆ. ಹಾಗೆ ಭಗವಂತ ಸ್ಥಾನ ವಿಶೇಷದಿಂದ ಪ್ರಕಾಶವನ್ನು ವ್ಯಕ್ತ ಮಾಡುತ್ತಾನೆ. ಭಗವಂತ ಶಕ್ತಾತ್ಮಕವಾಗಿ ಅನಂತ ಪ್ರಕಾಶವುಳ್ಳವನಾದರೂ ಆಯಾ ಪಾತ್ರ ವಿಶೇಷದಿಂದ ವ್ಯಕ್ತ ಮಾಡುತ್ತಾನೆ. ಇದಕ್ಕೆ ಏನಂತ ಹೆಸರು? ಕೋಮಲಾಂಗ ಅಂತ ಹೆಸರು. ಎಲ್ಲ ಕಡೆನೂ ಒಂದೇ ಆಗಿದ್ದರೆ ಅದಕ್ಕೆ ಏನ್ರಿ ಕೋಮಲಾಂಗ? ಫ್ಲೆಕ್ಸಿಬಲ್ ಅಂತ ಹೇಳಿದ್ವಲ್ಲ, ಇಲ್ಲಿ ಎಷ್ಟಿರಬೇಕೋ ಅಷ್ಟಿರಬೇಕು, ಅದನ್ನು ಸಹ ತಿಳಿಯಬೇಕು ಎಂಬತಕ್ಕಂಥ ಅದನ್ನು ಸಾಧನಾಂಗದಲ್ಲಿ ತಿಳಿಯಬೇಕು. ಇನ್ನು 4ನೇ ಭಾಗ ಫಲಭಾಗದಲ್ಲಿ ಸೂಕ್ಷ್ಮತ್ವ ಎಂಬತಕ್ಕಂಥದ್ದನ್ನ 4ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ 6ನೇ ಅಧಿಕರಣದಲ್ಲಿ ಬಂದಿದೆ. ಸೂಕ್ಷ್ಮಂ ಪ್ರಮಾಣತಶ್ಚ ತಥೋಪಲಬ್ಧೇಹೇ. ಇಲ್ಲಿ ಭಗವಂತ ಮೋಕ್ಷದಲ್ಲಿ ಎಲ್ಲರಿಗೂ ಮೋಕ್ಷದಲ್ಲಿದ್ದಾಗ ಭಗವಂತನೇ ಎಲ್ಲರಿಗೂ ಸುಖವನ್ನು ಕೊಡತಕ್ಕಂಥವನು. ಇಲ್ಲಿಯೂ ಅವನೇ ಕೊಡತಕ್ಕಂಥವನು, ಅಲ್ಲೇ ಅವನು ಕೊಡ್ತಿದ್ದಾನೆ. ಲಕ್ಷ್ಮೀ ಭಗವಂತನಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾಳದ. ಆದ್ರಿಂದ ವೈಕುಂಠ ಪೂರ್ತಿ ಲಕ್ಷ್ಮೀ ಇರೋದ್ರಿಂದ ಲಕ್ಷ್ಮಿಗೆ ತನ್ನ ಅಷ್ಟು ಸಾಹಸದಿಂದ ಪ್ರಯತ್ನದಿಂದ ಭಗವಂತ ಕೊಡುತ್ತಾನೇನು ಅಂತ ಕೇಳಿದ್ರೆ, ಸಮಾನ ಚ ಸೃಜ್ ಉಪಕ್ರಮಾದಿ ಅಮೃತತ್ವಂ ಚ ಅನುಪೋಷ್ಯ ಓಂ ಎಂಬತಕ್ಕಂಥದ್ರಲ್ಲಿ ಸೂಕ್ಷ್ಮಂ ಪ್ರಮಾಣತಶ್ಯ ತಥಾ ಉಪಲಬ್ಧೇಹೇ ಎಂಬತಕ್ಕಂಥ ಸೂತ್ರವನ್ನು ವೇದವ್ಯಾಸದೇವರು ಕೊಟ್ಟಿದ್ದಾರೆ. ಇಲ್ಲಿ ಏನು ವಿಶೇಷವನ್ನು ಹೇಳ್ತಾರೆ? ಪ್ರಾಗುಪ್ತ ಯುಕ್ತಿ ತೇಜ ಪರಸ್ಯಾಮಿ ಇತಿ ವಿಶೇಷ ಶ್ರುತಿಶ್ಚ ಇತಿ ದ್ವಯಮಪಿ ನಿರ್ವಕಾಶಂ ಉತ ಸಾವಕಾಶ ಇತಿ ತದರ್ಥಂ ಕಾಮಾದಿತ್ಯತ್ರ ಅಸಂಸಾರಿತಂ ಪ್ರಕೃತೇಃ ಯುಕ್ತಶ್ಚ ಯುಕ್ತಮಿತ್ತದರ್ಥಂ ಮುಕ್ತತ್ವಂ ತಥಾ ಕಿಂ ಆಗಂತಕಂ ಉತ ಸ್ವಾಭಾವಿಕಂ ಇತಿ ಸ್ವಾಭಾವಿಕತ್ವೇ ಭಗವತಃ ಸರ್ವಸಾಮ್ಯಂ ಆಪಾತಮುತ ನ ಇತಿ ಭಗವದಧೀನ ಯುಕ್ತಿ ತೇಜಃ ಇತಿ ಶ್ರುತಿಭ್ಯಃ ಸಾಪ್ಯಹರೌ ಲೀಯತಾ ಏವ ಅನ್ಯತ ವಾಗಾದಿ ಮನಃ ಪ್ರವೃತ್ತಿಶ್ಚ ತಾಭ್ಯಾಂ ಮುಕ್ತವ ಲಯೋಪಿ ನ ಸ್ಯಾತ್.
ನ ಚ ಸಂಸಾರಿಕತ್ವಾಭಾವಃ ತಸ್ಯೈವ ನಿಪತ್ತೇಃ ನ ಚ ಮುಕ್ತತ್ವಾತ್ ತದ್ಯೋಕ್ತಾಂ ವೃದ್ಧಾಂತಸ್ತು ದ್ವೋ ವಾ ಸೃಜ್ಯ ಉಪಕ್ರಮೋ ಪ್ರಕೃತಿಶ್ಚ ಪರಮೇಶ್ಚ ಇತಿ ಭಾಷ್ಯೋಕ್ತಂ ಬಾಲ್ಯವಿಶ್ರುತಿಃ ಪರಮಪುರುಷತ್ವ ಸರ್ವಗತತ್ವಾತ್ ನಿತ್ಯತ್ವಾತ್ ಯುಕ್ತಿಭ್ಯಾಂ ಕದಾಪಿ ಸಂಸಾರಾಭಾವಸ್ಯ ತದೇತಃ ನಿತ್ಯಮುಕ್ತತ್ವಸ್ಯ ಉಕ್ತ್ಯಾ ಭಗವದ್ ಉಪಾಸನಾದಿ ಸಾಧನ ಸಾಧ್ಯತೆಯ ಮುಕ್ತಸ್ಯ ಸ್ವಾಭಾವಿಕತ್ವಾತ್ ತಾದೃಶ್ಯ ಮುಕ್ತಿಃ ಇತ್ಯಸ್ಯ ದೇವ್ಯಾಃ ಹರಿರೇವ ದೇಹತ್ಯಾಗರೂಪ ಲಕ್ಷ್ಯ ಯೋಗಾಚ ಪ್ರಕೃತಿ ಲೀಯತೆ. ಭಗವಂತ ಕೋಮಲಾಂಗ ಹೌದು. ಯಾವ ಯಾವ ಜೀವರು ತಮ್ಮ ಸಾಧನೆಯಲ್ಲಿ ಎಷ್ಟು ಸಾಧನೆ ಮಾಡಿಕೊಂಡಿರ್ತಾರೋ ಅವರ ಯೋಗ್ಯತೆಯಂತೆ ಪೂರ್ಣವಾಗಿ ಅವರಲ್ಲಿ ಆನಂದವನ್ನು ಕೊಡುವನಂತಾಗುತ್ತಾನೆ ಎಂಬತಕ್ಕಂಥದ್ದನ್ನು ಫಲಾಧ್ಯಾಯದಲ್ಲಿ ಭೋಗಪಾದದಲ್ಲಿ ಸಹ ಹೇಗೆ ತಿಳಿಸಿಕೊಡ್ತಾರೆ ಎಂಬತಕ್ಕಂಥ ಸಹ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ತಿಳಿಸಿರುತ್ತಾರೆ. ಇದೆಲ್ಲ ವಿಷಯವನ್ನು ಕೋಮಲಾಂಗ ಎಂಬ ಶಬ್ದದಿಂದ ಪುರಂದರದಾಸರು ನಮಗೆ ತಿಳಿಸಿ ನಮ್ಮ ಬಿಂಬನ ಮೊದಲನೇ ಪರಿಚಯ ಮಾಡಿಸುತ್ತಿದ್ದಾರೆ. ಅಂತಹ ಬಿಂಬನಾದ ಭಗವಂತನಿಗೆ, ಕೋಮಲಾಂಗನಾದ ಬಿಂಬನಾದ ನಮ್ಮ ಬಿಂಬನಿಗೆ ಬಿಂಬ ದರ್ಶನ ಮಾಡಿದ ಪುರಂದರದಾಸರಿಗೆ ಭೂಯಿಷ್ಟಾಂತೇ ನಮ ಉಕ್ತಿಂ ವಿಧೇಮ ಅಂತ ನಮಸ್ಕರಿಸಿ, ನಿಮ್ಮ ಅನುಗ್ರಹದಿಂದ ನಮ್ಮ ಬಿಂಬವನ್ನು ನೋಡತಕ್ಕಂಥ ಕವಾಟವನ್ನು ತೆರೆಸಿದ್ದೀರಿ. ಆ ಕೋಮಲಾಂಗನ ಕೋಮಲತೆಯನ್ನು ನಮಗೆ ಅನುಗ್ರಹಿಸಿದ್ದೀರಿ. ನಿಮಗೆ ನಮೋ ನಮಃ ಎಂದು ಹೇಳಿ ಶಿರಸಾವಿಸಿ ನಮಸ್ಕರಿಸೋಣ. ಅವರ ಅಂತರ್ಯಾಮಿಯಾದ ಪುರಂದರ ವಿಠಲ ಸದಾ ಕೋಮಲಾಂಗ, ಅವನ ಸ್ಮರಣೆ ನಮ್ಮಲ್ಲಿ ನಿತ್ಯವಾಗಲಿ ಎಂದು ಧ್ಯಾನಿಸುತ್ತಾ ಅವರ ಚರಣ ಕಮಲಗಳಲ್ಲಿ ವಿನಮ್ರಿಸೋಣ. ಕೋಮಲಾಂಗನೇ ನಿನಗೆ ನಮೋ ನಮಸ್ತೆ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.